ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಾವು ಜೀವನದಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಕಷ್ಟ ಅಂತ ಅನುಭವಿಸ್ತಾ ಇರ್ತೀವಿ. ಯಾವ್ಯಾವ ಥರ ಕಷ್ಟ ಬರುತ್ತೆ ಅಂತಂದರೆ, ಒಂಥರ ಬಿರುಗಾಳಿ ಥರ, ಈ ಬಿರುಗಾಳಿ ಸುಂಟ್ರು ಗಾಳಿ ಬರುತ್ತಲ್ಲ, ಕಷ್ಟಗಳು ಒಂದೇ ಸತಿ ಬರ್ತಾವಲ್ಲ, ಆ ಥರ ಒಂದೇ ಸತಿ ಕಷ್ಟಗಳು ಬರ್ತವೆ. ಮತ್ತು ಸುಖ ಬಂದರೆ ಹಿಂದಿಂದೇನೆ ಬರ್ತವೆ. ಈ ಖುಷಿ ಅಂತ ಹೇಳ್ತೀವಲ್ಲ, ಖುಷಿನ ನಾವು ಹಿಂದಿಂದೇನೆ ನಾವು ಅನುಭವಿಸೋ ಅಂಥದ್ದು. ಕಷ್ಟ ಬಂದರೂ ಅಷ್ಟೇ ಹಿಂದಿಂದೇನೆ ಕಷ್ಟ ಬರೋ ಅಂಥದ್ದು. ಸುಮಾರು ಜನ ರಾಯರ ಪೂಜೆ ಮಾಡ್ತಿದ್ದೀವಿ, ಆದರೂ ಸಹ ನಮ್ಮ ಕಷ್ಟಗಳು ಅನ್ನೋದು ಬಿಟ್ಟು ಬಿಡ್ದಾಗೆ ನಮ್ಮ ಕಷ್ಟಗಳು ಬರ್ತಿದೆ. ನಾನು ಸುಮಾರು ದೇವ್ರುಗಳ್ನ ನಂಬಿದ್ದೀನಿ. ದೇವ್ರ ಪೂಜೆ ಆಯಿತು, ನನ್ನ ಮನೆ ಆಯಿತು, ನಾನಾಯಿತು, ನನ್ನ ಕೆಲಸ ಆಯಿತು, ಇಷ್ಟನ್ನೇ ನಾನು ಅಂದ್ಕೊಂಡಿದ್ದೀನಿ. ಆದರೆ ಕಷ್ಟಗಳು ಮಾತ್ರ ಏಂತಕ್ಕೆ ಬರ್ತಿದೆ? ನಾನು ದೇವ್ರನ್ನ ನಂಬ್ತಾ ಇದ್ದೀನಿ, ಆದರೂ ಜಾಸ್ತಿ ಕಷ್ಟ ಎಂತಕ್ಕೆ ಬರ್ತಿದೆ? ಕೆಲವ್ರು ಹೇಳ್ತಾರೆ, ರಾಯರು ನಂಬಿದ್ರೆ ಕಷ್ಟ ಇರೋದಿಲ್ಲ. ದೇವ್ರುಗಳ್ನ ಪೂಜೆ ಮಾಡ್ತಿದ್ರೆ ಯಾವಾಗಲೂ ಸಹ ದೇವ್ರನ್ನೇ ಮನಸ್ಸಿನಲ್ಲಿ ಜಪ ಮಾಡ್ತಿದ್ರೆ ನಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಬೇಡದಿರೋ ಯೋಚನೆ ಬರೋದಿಲ್ಲ, ಕಷ್ಟ ಬರೋದಿಲ್ಲ, ಮತ್ತು ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರಲ್ಲ. ಮತ್ತು ನಾನು ಸಹ ಅದನ್ನೇ ಪಾಲಿಸ್ತಾ ಇದ್ದೀನಿ. ಮತ್ತು ಏನಕ್ಕೆ ಕಷ್ಟಗಳು ನನ್ನನ್ನೇ ಹುಡ್ಕೊಂಡು ಬರ್ತಿದ್ದಾವೆ ಅಂತ ಕೆಲವರು ಕೇಳ್ತೀರಾ. ಹೌದು, ಕಷ್ಟಗಳು ಮನುಷ್ಯನಿಗೆ ಬರೋ ಅಂಥದ್ದು. ಈಗ ನಾವು ಕಷ್ಟ ತಡ್ಕೊಳ್ಳೋ ಅಂಥ ಶಕ್ತಿ ಇದೆ ಅಂತಂದ್ರೆ ಮಾತ್ರ ದೇವ್ರುಗಳು ಕಷ್ಟ ಕೊಡೋದು, ಸುಮ್ಮನೆ ಕೊಡೋದಿಲ್ಲ. ಯಾಕಪ್ಪ ಎಲ್ರಿಗೂ ಕಷ್ಟ ಬರೋದಿಲ್ಲ, ಕೆಲವ್ರಿಗೆ ಮಾತ್ರ ಈ ಥರ ಕಷ್ಟ ಬರ್ತಿದೆ ಅಂದರೆ, ಕೆಲವರು ಅಂತಂದರೆ ಜಾಸ್ತಿ ದೇವ್ರು ನಂಬೋಂಥವ್ರು, ಜಾಸ್ತಿ ಒಳ್ಳೆಯದು ಕೆಲಸ ಯಾರ್ಯಾರು ಮಾಡ್ತಿರ್ತಾರಲ್ಲ ಅವ್ರಿಗೆ ಜಾಸ್ತಿ ಕಷ್ಟ ಬರ್ತಿದೆ. ಮತ್ತು ಅವ್ರಿಗೆ ಬೇರೆಯವರು ದೇವ್ರ ಪೂಜೆ ಮಾಡಲ್ಲ, ದೇವ್ರು ನಂಬೋದಿಲ್ಲ, ಮತ್ತು ಬೇರೆಯವರು ಚೆನ್ನಾಗಿರೋದನ್ನು ನೋಡಿ ಸಹಿಸ್ಕೊಳ್ಳಲ್ಲ, ಆಡ್ಕೊಳ್ಳೋದು, ನಗೋದು, ಕೆಟ್ಟದ್ದು ಮಾಡೋದು ಈ ಥರ ಮಾಡ್ತಾರೆ. ಅವ್ರಿಗೆಲ್ಲ ಒಳ್ಳೆಯದೇ ಆಗ್ತಿದೆ. ನಮಗೆ ಏನಕ್ಕೆ ಕೆಟ್ಟದಾಗ್ತಿದೆ ಅಂತಂದರೆ, ಒಳ್ಳೆಯದು ಎಲ್ಲಿದೆಯೋ ಅಲ್ಲೇ ದೇವ್ರುಗಳು ಇರೋವಂಥದ್ದು. ಕಷ್ಟ ಎಲ್ಲಿರುತ್ತೋ ಅಲ್ಲೇ ದೇವ್ರುಗಳು ಇದ್ದು ಅಂಥವ್ರಿಗೆ ಕಷ್ಟ ಕೊಡೋವಂಥದ್ದು. ದೇವ್ರ ದೃಷ್ಟಿ ನಮ್ಮ ಮೇಲಿಲ್ಲ, ದೇವರು ನಮ್ಮ ಜೊತೇಲಿಲ್ಲ, ಅದಕ್ಕೆ ಕಷ್ಟ ಬರ್ತಿದೆ ಅಂತ ನಾವು ಅಂದ್ಕೋತೀವಿ. ದೇವರು ನಮ್ಮ ಜೊತೇಲಿ ಇಲ್ಲ ಅಂತಂದರೆ ಕಷ್ಟ ಬರೋಲ್ಲ ಅಂತಲ್ಲ, ದೇವರು ನಮ್ಮ ಜೊತೇಲಿ ಇರೋದಕ್ಕೇ ಕಷ್ಟಗಳು ಹಿಂದಿಂದೇನೆ ಬರ್ತಾ ಇರೋದು. ಯಾಕಪ್ಪ ಅಂತಂದರೆ, ದೇವ್ರುಗಳು ಸಹ ಪರೀಕ್ಷೆ ಮಾಡ್ತಾರೆ ಜನಗಳನ್ನ. ಯಾರಿಗೆ ಕಷ್ಟ ಕೊಟ್ಟರೆ ತಡ್ಕೋತಾರೆ. ಹಲವಾರು ಕಷ್ಟಗಳನ್ನೋದಿರುತ್ತೆ. ಈಗ ಒಂದೇ ಥರ ಕಷ್ಟ ಇರೋದಿಲ್ಲ, ಸಾವಿರಾರು ಕಷ್ಟಗಳನ್ನೋದಿರುತ್ತೆ. ಅಷ್ಟು ಕಷ್ಟನೂ ಸಹ ಒಬ್ಬ ಮನುಷ್ಯನ ಮೇಲೆ ಕೊಟ್ಟು ಪ್ರಯೋಗ ಮಾಡೋ ಅಂಥದ್ದು ದೇವ್ರುಗಳು. ಯಾಕೆ ಅಂತಂದರೆ, ಈ ಥರ ಕಷ್ಟ ಕೊಟ್ಟರೆ ಈ ಮನುಷ್ಯ ಎಷ್ಟು ತಡ್ಕೋತಾನೆ, ಅವನು ದೇವ್ರನ್ನ ಎಷ್ಟು ನಂಬ್ತಾನೆ, ನಂಬದೇ ಇರ್ತಾನೆ ಅಂತಲೂ ಸಹ ಆ ಥರ ಕಷ್ಟಗಳನ್ನ ನಮಗೆ ಕೊಡೋ ಅಂಥದ್ದು. ನಾವು ಒಂದು ಕಷ್ಟನ ನಾವು ಅನುಭವಿಸಿ ಅದರಲ್ಲಿ ಗೆದ್ವಿ ಅಂತಂದರೆ ತಿರ್ಗಾ ನಮಗೆ ಹಿಂದೆನೇ ಇನ್ನೊಂದು ಕಷ್ಟ ಕೊಡೋ ಅಂಥದ್ದು. ಅದರಲ್ಲೂ ಸಹ ನಮ್ಮನ್ನು ಪರೀಕ್ಷೆ ಮಾಡ್ತಾರೆ, ಎಷ್ಟು ತಡ್ಕೋತಾರೆ, ಈ ಕಷ್ಟನ ಎಷ್ಟು ತಡ್ಕೋತಾರೆ. ನಾನು ಹೋದ ಸತಿ ಕೊಟ್ಟಿದ್ದ ಕಷ್ಟನ ಹೇಗೋ ತಡ್ಕೊಂಡ್ರು, ಬಚಾವಾದರು. ಆದರೆ ಈ ಕಷ್ಟನ ಹೇಗೆ ತಡ್ಕೋತಾರೆ ಅಂತ ನಮಗೆ ಆ ಕಷ್ಟನೂ ಕೊಡೋ ಅಂಥದ್ದು. ಹೆಚ್ಚೆಚ್ಚು ಕಷ್ಟಗಳನ್ನ ದೇವರು ನಮಗೆ ಕೊಟ್ಟು ನಮ್ಮನ್ನು ಪರೀಕ್ಷೆ ಮಾಡ್ತಾರೆ. ನಾವು ಕಷ್ಟ ಬಂದಾಗ ದೇವ್ರನ್ನ ಎಷ್ಟು ನಂಬ್ತೀವಿ, ಮತ್ತು ಒಳ್ಳೆಯದನ್ನು ನಾವೆಷ್ಟು ಮಾಡ್ತೀವಿ, ಕೆಟ್ಟದನ್ನು ಎಷ್ಟು ಮಾಡ್ತೀವಿ, ದೇವ್ರನ್ನ ಎಷ್ಟು ನಂಬ್ತೀವಿ, ದೇವಸ್ಥಾನಕ್ಕೆ ಎಷ್ಟು ಹೋಗ್ತೀವಿ ಅನ್ನೋದನ್ನು ಸಹ ದೇವರು ಪರೀಕ್ಷೆ ಮಾಡ್ತಾರೆ. ನೋಡಿ, ನಮಗೆ ಕಷ್ಟ ಬರ್ತಿದೆ ಅಂತಂದರೆ ಅವರು ಕುಗ್ಗೋಗ್ತಾರಾ, ಇಲ್ಲ ಅದೇ ಕಷ್ಟದಲ್ಲಿ ಅವರು ಜೀವನ ಮಾಡ್ತಾರಾ, ಅದೇ ದಾರಿನಲ್ಲಿ ಇರ್ತಾರಾ, ಇಲ್ಲ ಬೇರೆ ದಾರೀಲಿ ಅವರು ಹೋಗ್ತಾರಾ ಅಂತಲೂ ಸಹ ದೇವ್ರುಗಳು ನಮ್ಮನ್ನು ಪರೀಕ್ಷೆ ಮಾಡೋ ಅಂಥದ್ದು. ನಮಗೆ ಎಷ್ಟೇ ಕಷ್ಟ ಬಂದರೂ, ಅಂದರೆ ಒಂದು ನಾವು ತಿಳ್ಕೊಬೇಕಾದ್ದು, ನಮ್ಗೆ ಎಷ್ಟೇ ಕಷ್ಟ ಬಂದ್ರೂ ನಾವು ಒಳ್ಳೆ ದಾರಿನ ಬಿಟ್ಟು ನಾವು ಬೇರೆ ದಾರಿಗೆ ಹೋಗೋದಕ್ಕೆ ಹೋಗಬಾರ್ದು. ಏಕೆಂತಂದರೆ ದೇವರೇ ನಮ್ಮನ್ನು ಪರೀಕ್ಷೆ ಮಾಡ್ತಿದ್ದಾರೆ ಅಂತ ಅಂದಮೇಲೆ ನಾವೇನಕ್ಕೆ ಬೇರೆ ದಾರಿಗೆ ಹೋಗಬೇಕು? ಇಷ್ಟು ಸತ್ಯನ ಅರ್ಥ ಮಾಡ್ಕೋಬೇಕು. ಕಷ್ಟ ಕೊಡೋದಕ್ಕಾದರೂ ದೇವ್ರು ನಮ್ಮ ಜೊತೇಲಿದ್ದಾನೆ, ನಮ್ಮನ್ನು ಪರೀಕ್ಷೆ ಮಾಡ್ತಿದ್ದಾನೆ, ನಮ್ಮನ್ನು ನೋಡ್ತಿದ್ದಾನೆ, ಅಬ್ಸರ್ವ್ ಮಾಡ್ತಿದ್ದಾರೆ ದೇವರು. ನಮ್ಮ ಸುತ್ತಮುತ್ತ ಹಿಂದೆ ಮುಂದೆನೇ ದೇವ್ರುಗಳು ಇರ್ತವೆ. ನಾವು ಕಷ್ಟಪಡಬೇಕಾದ್ರೆ ದೇವ್ರುಗಳು ನಮ್ಮನ್ನು ಬಿಡೋದಿಲ್ಲ. ನಮಗೆ ತಡ್ಕೊಳಕ್ಕಾಗಲ್ಲ ಅಂತ ಅನ್ನೋ ಕಷ್ಟದಲ್ಲೂ ಸಹ ದೇವರು ನಮ್ಮನ್ನು ಆತ್ಕೋತಾರೆ, ಅಂದರೆ ಕೈ ಹಿಡಿತಾರೆ. ಆವಾಗ ಸ್ವಲ್ಪ ಕಷ್ಟ ಕೊಡೋವಂಥದ್ದು. ನಮ್ಗೆ ತಡ್ಕೊಳ್ಳೋ ಶಕ್ತಿ ಇದೆ, ನಾವು ಅದನ್ನು ಅನುಭವಿಸ್ತೀವಿ, ಅದನ್ನು ಗೆದ್ದು ನಾವು ಮೇಲೆ ಬರ್ತೀವಿ ಅಂತ ಅಂದಾಗ ಜಾಸ್ತಿ ಕಷ್ಟ ಕೊಡೋವಂಥದ್ದು. ಆ ಕಷ್ಟ ಕೊಟ್ಟು ನಮ್ಮನ್ನು ಪರೀಕ್ಷೆ ಮಾಡ್ತಾರೆ ದೇವ್ರುಗಳು. ಈಗ
ಕಬ್ಬಣ ಬೆಂಕಿನಲ್ಲಿ ಬೆಂದ್ರೇ ಅಲ್ವಾ ಅದು ಒಂದು ಒಳ್ಳೆ ಅದು ಆಕಾರ ಕೊಡೋ ಅಂಥದ್ದು. ಬೆಂಕಿನಲ್ಲಿ ಬೇಯಲಿಲ್ಲ ಅಂದರೆ ಅದಕ್ಕೆ ಆಕಾರ ಅಂತ ಕೊಡೋಕ್ಕಾಗೋದಿಲ್ಲ. ಅದಕ್ಕೇ ಬೆಂಕಿನಲ್ಲಿ ಕಬ್ಬಣ ಎಷ್ಟು ಬೇಯುತ್ತೋ ಮನುಷ್ಯ ಕಷ್ಟದಲ್ಲಿ ಬೆಂದಾಗ್ಲೇ ನಮಗೆ ಒಳ್ಳೆಯದಾಗುವಂಥದ್ದು. ಸುಖ ಬಂದಾಗ ಕಷ್ಟನ ನಾವೆಷ್ಟು ಅರ್ಥ ಮಾಡ್ಕೋಬೇಕು, ಸುಖದ ಬೆಲೆ ಏನು, ಕಷ್ಟದ ಬೆಲೆ ಏನು ಅಂತ ಮನುಷ್ಯ ಅರ್ಥ ಮಾಡ್ಕೊಳ್ಳಿ ಅಂತಲೇ ನಮಗೆ ಕಷ್ಟ ಕೊಡೋ ಅಂಥದ್ದು. ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು ಕಷ್ಟನೇ ಬೇಡಪ್ಪ ಬರೀ ಸುಖನೇ ಬರಬೇಕು ಅಂತ ಕೇಳೋಕ್ಕಾಗೋದಿಲ್ಲ. ಏಕೆ ಅಂತಂದರೆ ಭೂಮಿ ಮೇಲೆ ಬಂದಂಥ ಪ್ರತಿಯೊಬ್ಬ ಮನುಷ್ಯ ಆಗಲಿ, ಪ್ರಾಣಿ ಪಕ್ಷಿಗಳಿಗಾಗಲಿ, ಒಂದು ಮರ ಗಿಡಗಳಿಗಾಗಲಿ ಅವಕ್ಕೂ ಅಷ್ಟೇ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ನಾವು ಅಂದ್ಕೋತೀವಿ ಅಪ್ಪ ನನಗೆ ಈ ಜನ್ಮದಲ್ಲಿ ಮನುಷ್ಯನ ಜನ್ಮ ಸಾಕಪ್ಪ, ನನಗೆ ಅನುಭವ್ಸೋಕ್ಕಾಗೋದಿಲ್ಲ, ಬರೋ ಜನ್ಮ ಅಂತ ಇದ್ದರೆ ಒಂದು ಮರ ಗಿಡ ಆಗಿ ಉಡ್ಸು ಅಂತ. ಆದರೆ ಮರ ಗಿಡಕ್ಕೂ ಕೊಡ್ಲಿ ಪೆಟ್ಟು ಅನ್ನೋದು ತಪ್ಪಿಲ್ಲ. ಅದಕ್ಕೂ ಕಷ್ಟ ಅನ್ನೋದು ಬಿಟ್ಟು ಬಿಡ್ದಾಗೆ ಕಷ್ಟಗಳು ಬರ್ತಿರುತ್ತೆ. ಈಗ ಒಂದು ಮರನ ಹಾಗೆ ಬಿಡ್ತಾರ, ಅದ್ರ ರೆಂಬೆ ಕೊಂಬೆ ಕಡಿಯೋದು, ಅದು ಬೇರ್ ಸಮೇತ ಕಿತ್ತಾಕೋದು, ಈ ಥರ ಎಲ್ಲ ಮಾಡ್ತಾರಲ್ವ. ಅದೇ ರೀತಿ ಮರ ಗಿಡಗಳಿಗೂ ಕಷ್ಟ ಅನ್ನೋದು ಬಂದೇ ಬರುತ್ತೆ. ಇನ್ನು ಪ್ರಾಣಿ ಪಕ್ಷಿಗಳಿಗೆ ಬರಲ್ವ. ಈಗ ಪ್ರಾಣಿಗಳನ್ನ ದಿನಕ್ಕೆ ಎಷ್ಟು ಸಾವಿರ ಪ್ರಾಣಿಗಳನ್ನ ಕೊಲ್ತಾರೆ ಅಲ್ವಾ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಹೇಳೋದು ಎಲ್ರಿಗೂ ಕಷ್ಟ ಅನ್ನೋದು ಕಟ್ಟಿಟ್ಟು ಬುತ್ತಿ. ನಾವು ಮನುಷ್ಯರಿಗೆ ಕಷ್ಟನ ಕೊಟ್ಟಿನೇ ದೇವ್ರುಗಳು ಇದನ್ನೆಲ್ಲ ನೋಡ್ತಾರೆ. ಕಷ್ಟನ ಹೆಚ್ಚೆಚ್ಚು ನಾವು ಎಷ್ಟು ಅನುಭವಿಸ್ತೀವೋ ನಾವು ಜೀವನದಲ್ಲಿ ಒಂದು ಒಳ್ಳೆಯ ಶಿಲೆ ಆಗ್ತೀವಿ, ನಾವು ಒಬ್ಬ ಒಳ್ಳೆ ಮನುಷ್ಯ ಆಗ್ತೀವಿ. ನಾವು ಕಷ್ಟಪಟ್ಟಾಗಲೇ ನಮಗೆ ಎಲ್ಲಾದ್ರ ಬೆಲೆ ಗೊತ್ತಾಗೋದು. ಹಣದ ಬೆಲೆ, ಮನುಷ್ಯನ ಬೆಲೆ, ದುಡ್ಡಿನ ಬೆಲೆ, ಮಣ್ಣಿನ ಬೆಲೆ ಎಲ್ಲದೂ ಅಷ್ಟೇ ಬೆಲೆ ಗೊತ್ತಾಗುತ್ತೆ ನಮಗೆ, ದೇವ್ರ ಬೆಲೆನೂ ಗೊತ್ತಾಗುತ್ತೆ. ಹಾಗಾಗಿನೇ ನಾವು ಕಷ್ಟ ಅನುಭವಿಸ್ತೀರ ಇರೋಕ್ಕಾಗೋದಿಲ್ಲ. ಕಷ್ಟ ಕೊಡ್ತಾರೆ ದೇವರು, ಆದರೆ ಅದರಿಂದ ಸುಖನೂ ಸಹ ಕೊಟ್ಟೆ ಕೊಡ್ತಾರೆ. ಲೈಫ್ ಲಾಂಗ್ ನಮಗೆ ಕಷ್ಟನೇ ಕೊಡೋದಿಲ್ಲ. ಈಗ ಯಾವುದೇ ಒಬ್ಬ ಮನುಷ್ಯ ಆಗಲಿ ಜೀವನ ಪೂರ್ತಿ ನನಗೆ ಕಷ್ಟ ಇದೆ ಅಂತ ಹೇಳಲ್ಲ. ಅವ್ರಿಗೆ ಒಂದು ಟೈಮ್ ಕಷ್ಟ ಕೊಟ್ಟರು ತಿರ್ಗಾ ಇನ್ನೊಂದು ಟೈಮ್ ಸುಖನ ಅದು ಕೊಟ್ಟೆ ಕೊಡ್ತಾರೆ. ಏಕೆ ಅಂತಂದರೆ ನಾವೆಷ್ಟೇ ಕಷ್ಟಪಟ್ರೂ ಆದರೆ ಉಪವಾಸ ಅಂತ ಮಲಗಿಸೋದಿಲ್ವಲ್ಲ ದೇವರು. ಎಷ್ಟೇ ಬಡತನದಿಂದ ಇರಲಿ, ನಾವು ದಿನಕ್ಕೆ 10 ರೂಪಾಯಿ ದುಡೀಲಿ, 10 ರೂಪಾಯಿ ದುಡಿಯೋನು ಸಹ 3 ಹೊತ್ತು ಊಟ ಮಾಡೋದಕ್ಕೆ 2 ಹೊತ್ತಾದರೂ ಊಟ ಮಾಡ್ತಾರಲ್ವ. ದೇವರು ಯಾವುದ್ರಲ್ಲೇ ನಮಗೆ ಕಷ್ಟ ಕೊಟ್ಟರು ಹಸ್ಕೊಂಡಿರೋ ಥರ ಕಷ್ಟ ಕೊಡೋದಿಲ್ಲ. ಕೆಲವರು ಹೇಳ್ತಾರೆ, ಕೆಲವ್ರಿಗೆ ಇರುತ್ತೆ, ಎಲ್ಲವೂ ಇರುತ್ತೆ, ಆದರೂ ಸಹ ಕಷ್ಟ ನನಗೆ ಜಾಸ್ತಿ, ಕಷ್ಟ 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 ಅಂತಲೇ ಹೇಳ್ತಿರ್ತಾರೆ. ಇಲ್ಲ, ಕಷ್ಟ ಅಂದರೆ ಅದಲ್ಲ. ಯಾವ ಥರ ಗೊತ್ತಾ ಕಷ್ಟ ಅಂತಂದರೆ, ಈಗ ರಾಜ ವಿಕ್ರಮ ಕಥೆಯಲ್ಲಿ ವಿಕ್ರಮ್ ರಾಜ ಕಷ್ಟ ಅನುಭವಿಸ್ತಾರೆ ನೋಡಿ. ರಾಜ ವಿಕ್ರಮ ಆದವರು ಬೇರೆಯವ್ರ ಹತ್ರ ಕೂಲಿ ಕೆಲಸಕ್ಕೆ ಅಂತ ಹೋಗಿ 2 ಕಾಲನ್ನೂ ಸಹ ಕತ್ತರಿಸ್ಕೊಂಡು ಅನ್ನಕ್ಕೋಸ್ಕರ ಕಷ್ಟಪಡ್ತಾರೆ ನೋಡಿ. ಅದು ಕಷ್ಟ ಅಂತಂದರೆ, ಅದು ಕಷ್ಟನ ಅನುಭವಿಸೋದಕ್ಕೆ ನಮ್ಮ ಕೈಲಿ ಸಾಧ್ಯವಾಗೋದಿಲ್ಲ ಮನುಷ್ಯರಿಗೆ. ಹಾಗಾಗಿ ದೇವ್ರುಗಳು ಅಷ್ಟೊಂದು ಕಷ್ಟ ನಮಗೆ ಕೊಡೋದಿಲ್ಲ. ಇರೋದಕ್ಕೊಂದು ಮನೆ ಅಂತನಾದರೂ ಇರುತ್ತೆ. ನಮ್ಗೆ ಸ್ವಂತ ಮನೆ ಅಂತ ಹೇಳೋದಿಲ್ಲ, ಒಂದು ಬಾಡಿಗೆ ಮನೆಯಲ್ಲಾದರೂ ನಾವು ಇದ್ದೇ ಇರ್ತೀವಲ್ಲ. ಮೈ ತುಂಬ ಹಾಕೊಳ್ಳೋದಕ್ಕೆ ಬಟ್ಟೆನಾದರೂ ದೇವ್ರು ಕೊಟ್ಟಿರ್ತಾನಲ್ಲ. 3 ಹೊತ್ತು ಊಟ ಮಾಡಿಲ್ಲ ಅಂದರೂ ಅದರಲ್ಲಿ 2 ಹೊತ್ತು ಒಪ್ಪತ್ತು ಊಟ ಮಾಡೋಷ್ಟು ಅನುಗ್ರಹನಾದರೂ ಮಾಡ್ತಾನಲ್ಲ ದೇವರು. ಈಗ ನಾವು 100 ರೂಪಾಯಿ ದುಡಿಯೋಕ್ಕಾಗಲಿಲ್ಲ ಅಂದರೂ ದಿನಕ್ಕೆ 50 ರೂಪಾಯಿ ದುಡಿಯೋ ಶಕ್ತಿನಾದರೂ ಕೊಟ್ಟೇ ಕೊಡ್ತಾರಲ್ಲ. ಇದೇ ದೇವ್ರ ಶಕ್ತಿ ಅಂತ ಹೇಳೋದು. ಅಷ್ಟೊಂದು ಕಷ್ಟ ಕೊಟ್ಟರೆ ಮನುಷ್ಯ ತಡ್ಕೊಳಕ್ಕಾಗೋದಿಲ್ಲ ಅಂತಂದ್ಬಿಟ್ಟೆ ನಮಗೆ ಎಷ್ಟು ಕಷ್ಟ ಕೊಡಬೇಕೋ ಅಷ್ಟನ್ನು ಕೊಡೋ ಅಂಥದ್ದು. ಆದರೆ ಕಷ್ಟ ಕೊಡಬೇಕಾದ್ರೂ ದೇವ್ರಿಗೂ ಕರುಣೆ ಅನ್ನೋದಿರುತ್ತೆ. ನಾವು ಬೈಕೋತೀವಿ, ಏಕೆಂದರೆ ಕಷ್ಟ ತಡ್ಕೊಳಕ್ಕಾಗೋದಿಲ್ಲ. ಪ್ರತಿಯೊಬ್ಬರು ಬೈಕೊಳ್ಳೋ ಅಂಥದ್ದೇ, ದೇವ್ರುಗಳ್ನೂ ಸಹ ಬೈಕೊಳ್ಳೋ ಅಂಥದ್ದೇ. ನಿನಗೇನು ಕಣ್ಣಿಲ್ವಾ, ನಿನಗೆ ಕಣ್ಣು ಕಾಣಿಸಲ್ವಾ, ಯಾಕೆ ಇಷ್ಟು ಕಷ್ಟ ಕೊಡ್ತಾ ಇದೆಯಾ ಅಂತ ಕೆಲವು ಟೈಮಲ್ಲಿ ನಾನು ಸಹ ಅಂದ್ಕೊಂಡಿದ್ದೀನಿ. ಆದರೆ ದೇವ್ರುಗಳ ಪರಿಸ್ಥಿತಿನೂ ನಾವು ಅರ್ಥ ಮಾಡ್ಕೋಬೇಕಲ್ಲ. ನಮಗೊಂದು ಕಡೆಯಿಂದ ಕಷ್ಟ ಅನುಭವ್ಸೋಕ್ಕಾಗೋದಿಲ್ಲ. ಈಗ ದೇವ್ರುಗಳು ಕಷ್ಟ ಕೊಡ್ತಾರೆ, ಜನದ ಮುಖಾಂತರನೂ ಸಹ ಕಷ್ಟ ಕೊಡಿಸ್ತಾರೆ. ಆದರೆ ಕಷ್ಟನ ನಾವು ಅನುಭವಿಸ್ಲೇಬೇಕು. ಇವತ್ತಲ್ಲ ನಾಳೆ ಅದನ್ನ ಅನುಭವಿಸ್ಲೇಬೇಕು. ನನಗಿವತ್ತು ಆಗೋದಿಲ್ಲ, ನಾಳೆ ಅನುಭವಿಸ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ. ಯಾವ್ಯಾವ ಟೈಮ್ಗೆ ಏನೇನಾಗಬೇಕೋ ಅದನ್ನೆಲ್ಲ ನಾವು ಅನುಭವಿಸ್ದಾಗಲೇ ನಾವೊಂದು ಶಿಲೆ ಆಗೋದು, ಒಬ್ಬ ಒಳ್ಳೆ ಮನುಷ್ಯ ಆಗೋದು. ಈಗೊಂದು ದೇವ್ರ ವಿಗ್ರಹ ಕೆತ್ತಬೇಕಾದ್ರೂ ಎಷ್ಟು ಅದು ಉಳಿ ಪೆಟ್ಟು ತಿನ್ನಬೇಕಾಗುತ್ತೆ, ಎಷ್ಟು ನೋವು ಅನುಭವಿಸ್ಬೇಕಾಗುತ್ತೆ. ಅದನ್ನು ಕೆತ್ತೋ ಅಂಥವನು ನಾನು ಒಡೆಯೋದಿಲ್ಲಪ್ಪ, ನಾನು ಹಾಕೋ ಉಳಿಪೆಟ್ಟಿನಿಂದ ದೇವ್ರಿಗೆ ನೋವಾಗುತ್ತೆ, ನಾನು ದೇವ್ರ ಶಿಲೆ ಮಾಡ್ತಾಯಿದ್ದೀನಿ ಅಂತ ಆ ಮನುಷ್ಯ ಸುಮ್ಮನೆ ಇರ್ತಾನೆ? ಇಲ್ಲ, ಅವನ ಉದ್ಯೋಗ ಅದು, ಅವ್ನು ಮಾಡಲೇಬೇಕು. ಆದರೆ ದೇವ್ರ ಶಿಲೆ ಹೇಳುತ್ತಾ ನಾನು ಮುಂದೆ ದೇವರಾಗೋ ಅಂಥದ್ದು, ನನ್ನ ಸಾವಿರಾರು ಜನ ಪೂಜೆ ಮಾಡ್ತಾರೆ, ನೀನು ಸಹ ಬಂದು ಪೂಜೆ ಮಾಡ್ತೀಯ, ಈಗ ನೀನು ಉಳಿಪೆಟ್ಟು ನನಗೆ ಕೊಟ್ಟಿದೆಯಲ್ಲ ಅದಕ್ಕೆ ಪ್ರತಿಫಲವಾಗಿ ನಿನಗೆ ಕಷ್ಟ ಕೊಡ್ತೀನಿ ಅಂತ ಆ ಶಿಲೆ ಹೇಳುತ್ತಾ? ಹೇಳೋದಿಲ್ಲ.
ಈಗ ಅವನು ಉಳಿ ಪೆಟ್ಟು ಕೊಟ್ರೇ ಒಂದು ಶಿಲೆ ಆಗೋಕ್ಕಾಗೋದು. ಅದೇ ಥರನೇ ನಾವು ಮನುಷ್ಯರು ಸಹ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟ ಅನುಭವಿಸ್ದಾಗಲೇ ಒಬ್ಬ ಒಳ್ಳೆ ಮನುಷ್ಯ ಆಗೋದು. ಕಷ್ಟ ಬರಲಿಲ್ಲ ಅಂದರೆ ನಾವು ಸುಖದಲ್ಲೇ ಮುಳುಗೋಗ್ತೀವಿ. ಕಷ್ಟದ ಬೆಲೆ ಗೊತ್ತಿರೋದಿಲ್ಲ. ಬೇರೆ ಜನದ ಬಗ್ಗೆ ನಾವು ತಿಳ್ಕೊಳಕ್ಕಾಗೋದಿಲ್ಲ. ಬೇರೆಯವ್ರನ್ನ ಕೀಳಾಗಿ ನೋಡೋದು, ಬೇರೆಯವ್ರು ತಿನ್ನೋ ಅನ್ನ ಕಿತ್ಕೊಂಡು ತಿನ್ನೋದು, ಬೇರೆಯವ್ರ ಸೊತ್ತಿಗೆ ಆಸೆ ಪಡೋದು, ಒಂದು ಕೊಲೆ ಸುಲಿಗೆ ಮಾಡೋದು, ಕಳ್ತನ ಮಾಡೋದು, ಮೋಸ ಮಾಡೋದು, ಸುಳ್ಳು ಸುಳ್ಳು ಆರೋಪನ ಒಬ್ಬ ಮನುಷ್ಯನ ಮೇಲೆ ಹೊರ್ಸೋದು, ಈ ಥರ ಎಲ್ಲ ಮಾಡಿಬಿಡ್ತಾನೆ ಮನುಷ್ಯ. ಅದಕ್ಕೇ ಕಷ್ಟ ಗೊತ್ತಾಗಬೇಕು. ಕಷ್ಟ ಗೊತ್ತಾದಾಗಲೇ ಸುಖದ ಬೆಲೆ ಗೊತ್ತಾಗೋದು ಅಂತಲೇ ಮೊದಲಿಗೆ ನಮಗೆ ಕಷ್ಟ ಕೊಡೋ ಅಂಥದ್ದು. ಕಷ್ಟನ ಕೊಡುವಾಗಲೂ ಸಹ ಭಗವಂತನ ಅನುಗ್ರಹ ನಮ್ಮ ಮೇಲೆ ಇರುತ್ತೆ. ಕಷ್ಟ ಕಳೆದ ನಂತರ ನಮಗೆ ಸುಖ ಕೊಡೋ ಅಂಥದ್ದು. ಪ್ರತಿಯೊಬ್ಬ ಮನುಷ್ಯನೂ ಕಷ್ಟ ಅನುಭವಿಸ್ಲೇಬೇಕು. ಹಾಗೆಯೇ ನಾವು ಪ್ರತಿಯೊಬ್ಬ ಮನುಷ್ಯನೂ ಕಷ್ಟ ಅನುಭವಿಸ್ದಾಗಲೇ ಜೀವನದಲ್ಲಿ ನಾವು ಒಬ್ಬ ಒಳ್ಳೆ ಮನುಷ್ಯ ಆಗೋಕ್ಕಾಗೋದು. ಈಗ ನಮ್ಮಿಂದ 4 ಜನ ಯಾರಾದರೂ ಚೆನ್ನಾಗಿರ್ತಾರಪ್ಪ ಅಂತಂದರೆ ದೇವ್ರುಗಳ ಆಶೀರ್ವಾದ ಅದು. ಭಗವಂತನ ಇಚ್ಛೆ ಆಗಿರುತ್ತೆ. ನಿನ್ನಿಂದ 4 ಜನ ಬೆಳಿಬೇಕು, ನಿನ್ನಿಂದ 4 ಜನ ಊಟ ಮಾಡಬೇಕು, ನೀನು 4 ಜನಕ್ಕೆ ಮಾದರಿಯಾಗಿರಬೇಕು. ಏಕೆಂತಂದರೆ ನಿನ್ನನ್ನು ನೋಡಿ 10 ಜನ ಪಾಠ ಕಲಿಬೇಕು. ಅವ್ರು ಹೇಗಿದ್ದರು, ಎಷ್ಟು ಕಷ್ಟ ಅನುಭವಿಸಿದ್ರು, ಆ ಕಷ್ಟದಿಂದ ಮೇಲೆ ಹೆಂಗೆ ಬಂದರು, ದೇವ್ರು ಹೇಗೆ ಅವ್ರಿಗೆ ಅನುಗ್ರಹ ಮಾಡಿದ್ರು ಅಂತ ಅರ್ಥ ಮಾಡ್ಕೊಳ್ಳಿ. ಈಗ ಬೇರೆಯವ್ರಿಗೆ ಕಷ್ಟ ಕೊಡೋಕ್ಕಾಗಲಿಲ್ಲ ಅಂದರೆ ಒಬ್ಬ ಮನುಷ್ಯ ಕಷ್ಟ ಅನುಭವಿಸಿದ್ ನೋಡಿ ಆ ಮನುಷ್ಯ ಅರ್ಥ ಮಾಡ್ಕೊಳ್ಳಿ ಅಂತಲೂ ಸಹ ನಮಗೆ ಈ ಥರ ನಮಗೆ ಸೂಚನೆ ಕೊಡ್ತಾರೆ ಭಗವಂತ. ಆದರೆ ಕೆಲವರು ಏನು ಮಾಡ್ತಾರೆ ಗೊತ್ತಾ, ಈಗ ಬಡವರಾಗಿರೋರು ಬಡವರಾಗೇ ಇರಬೇಕು, ಶ್ರೀಮಂತರಾಗಿರೋರು ಶ್ರೀಮಂತರಾಗೇ ಇರಬೇಕು. ಈಗ ಬಡವಾಗಿರೋನು ಶ್ರೀಮಂತರಾಗಬಾರ್ದಾ? ಹಾಗೇ ಆಗ್ತಾನೆ. ಅದೆಲ್ಲ ಭಗವಂತನ ಇಚ್ಛೆ. ಯಾರೋ ಒಬ್ಬರು ಮೇಲೆ ಬಂದ್ಬಿಟ್ರು ಅಂತಂದರೆ ಅವ್ರನ್ನ ಏನೋ ಒಂಥರ ಅವ್ರೇನೋ ಕಳ್ತನ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ಎಲ್ಲೋ ಏನೋ ಹೊಡ್ಕೊಂಬಂದು ಮುಂದೆ ಬಂದ್ಬಿಟ್ಟಿದ್ದಾರೆ ಅಂತ ಈ ಥರ ಒಂಥರ ಕೇರ್ಲೆಸ್ ಥರ ಮಾತಾಡ್ತಾರೆ. ಅದು ತಪ್ಪದು. ಯಾರು ಎಲ್ಲಿಂದನೂ ಹೊಡ್ಕೊಂಬಂದು ಕತ್ಕೊಂಬಂದು ಮೇಲೆ ಬಂದಿರೋದಿಲ್ಲ. ಅವರು ಸ್ವಂತ ದುಡಿಮೆಯಿಂದ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅವ್ರು ಕಷ್ಟಪಟ್ಟು ದುಡಿತಿರ್ತಾರೆ. ಅವ್ರ ದುಡಿಮೆಗೆ ಭಗವಂತ ಅನುಗ್ರಹ ಮಾಡ್ತಿರ್ತಾನೆ. ಅವರು ಕಷ್ಟಪಡುವಾಗ ಇವ್ರ ಕಣ್ಣೆಲ್ಲ ಮುಚ್ಕೊಂಡಿರ್ತಾರ. ಅವ್ರು ಕಷ್ಟಪಡೋದು ನೋಡಿರ್ತಾರಲ್ವ, ಆ ಕಷ್ಟಕ್ಕೆ ಫಲನ ಭಗವಂತ ಕೊಟ್ಟಿದ್ದಾನೇನೋ, ಅದಕ್ಕೆ ಅವ್ರು ಚೆನ್ನಾಗಿದ್ದಾರೇನೋ ಅಂತ ಮನುಷ್ಯರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವನು ಆಗಿದ್ದ, ಈಗಿದ್ದ, ಇಷ್ಟು ಮೇಲೆ ಹೇಗೆ ಬಂದ ಅಂತ ಈ ಥರ ಮಾತಾಡ್ತಾರೆ. ಅದು ತಪ್ಪದು. ಅದು ರಿವರ್ಸು ಅಂಥವ್ರಿಗೆ ಹೊಡೆಯುತ್ತೆ. ನೀನು ಅವ್ರಿಗೆ ಈ ಥರ ಮಾತಾಡ್ತೀಯಲ್ಲ, ನಿನಗೆ ನಾನಿವಾಗ ಕಷ್ಟ ಕೊಡ್ತೀನಿ, ನೀನು ಕಷ್ಟ ಅನುಭವಿಸಿದ ಮೇಲೆ ನಿನ್ಗೆ ಒಳ್ಳೇದು ಮಾಡ್ತೀನಿ, ಆವಾಗ ನೀನೇ ಅರ್ಥ ಮಾಡ್ಕೋತೀಯ ಅಂತ ಆವಾಗ ಈ ಥರ ದುರಹಂಕಾರದಲ್ಲಿ ಮಾತಾಡೋರಿಗೆ ಮತ್ತು ಬೇರೆ ಮನುಷ್ಯರು ಬೆಲೆ ಗೊತ್ತಿಲ್ದಿರ, ಹಣದ ಬೆಲೆ ಗೊತ್ತಿಲ್ದಿರ ಚೀಪಾಗಿ ಮಾತಾಡ್ತಾರಲ್ಲ ಅಂಥವ್ರಿಗೆ ಹಿಂದಿಂದೇನೆ ಕಷ್ಟ ಕೊಡೋವಂಥದ್ದು. ನಾವು ಯಾರ ಬಗ್ಗೆನೂ ಮಾತಾಡೋ ಅಂಥ ಯೋಗ್ಯತೆ ಮನುಷ್ಯರಿಗಂತೂ ಇಲ್ಲ. ಕಷ್ಟ ಕೊಡೋ ಯೋಗ್ಯತೆಯೂ ನಮಗಿಲ್ಲ. 4 ಜನಕ್ಕೆ ಒಳ್ಳೇದು ಮಾಡ್ಬೋದೇ ಹೊರ್ತು ನಾವು ಕಷ್ಟ ಕೊಡೋದಕ್ಕೆ ನಮ್ಗೆ ಯಾವುದೇ ಒಂದು ಅಧಿಕಾರನ ಭಗವಂತ ನಮಗೆ ಕೊಟ್ಟಿಲ್ಲ. ಆದರೆ ಕೆಲವರು ಬೇಕು ಬೇಕು ಅಂತಲೇ ಬೇರೆಯವ್ರಿಗೆ ಕಷ್ಟ ಕೊಡ್ತಿರ್ತಾರೆ. ಅಂಥವ್ರನ್ನ ಮಾತ್ರ ದೇವ್ರುಗಳು ಬಿಡೋದಿಲ್ಲ. ಏಕೆಂತಂದರೆ ಅಂಥವ್ರನ್ನ ಕಾಯ್ತಿರ್ತಾರೆ. ಅವ್ರಿಗೆ ಕಷ್ಟ ಬಂದಿದೆ ಅಂದರೆ ಅವ್ರಿಗೆ ಕಷ್ಟ ನಾನು ಕೊಟ್ಟಿದ್ದೀನಿ. ಅವ್ರ ಕಷ್ಟ ತಡ್ಕೊಳ್ಳಲ್ವ ಅಂತ ಪರೀಕ್ಷೆ ಒಡ್ಡಿದ್ದೀನಿ. ನಾನು ಪರೀಕ್ಷೆನ ಅವ್ರ ಮುಂದೆ ಇಟ್ಟಿದ್ದೀನಿ. ಕಷ್ಟನ ಅವ್ರ ಮುಂದೆ ಸಿಹಿ ಕಹಿ 2 ಇಟ್ಟಿದ್ದೀನಿ. ಅವ್ರು ಕಹಿನ ಆಯ್ಕೆ ಮಾಡ್ಕೊಂಡಿದ್ದಾರೆ, ಹಂಗಾಗಿ ಕಷ್ಟ ಅನುಭವಿಸ್ತಿದ್ದಾರೆ. ಆದರೆ ನೀನು ಯಾರು ಕಷ್ಟ ಕೊಡೋದಕ್ಕೆ ಮನುಷ್ಯನಾದವನು, ನಿನಗೆ ಕಷ್ಟ ಬರೋದಿಲ್ವಾ? ಈಗ ಅವ್ರಿಗೆ ಕಷ್ಟ ನಾನು ಕೊಟ್ಟಿದ್ದೀನಿ ಅಂದರೆ ನಾಳೆ ನಿನಗೂ ನಾನು ಕಷ್ಟ ಕೊಡೋದಿಲ್ವಾ? ಕಷ್ಟ ಕೊಡೋನು ನಾನು, ಸುಖ ಕೊಡೋನು ನಾನು. ನೀನು ಯಾರು ಕಷ್ಟ ಕೊಡೋದಕ್ಕೆ? ಸುಖ ಕೊಡೋ ಯೋಗ್ಯತೆ ನಿನಗಿಲ್ಲ ಅಂದಮೇಲೆ ಕಷ್ಟ ಕೊಡೋ ಯೋಗ್ಯತೆಯೂ ನಿನಗಿಲ್ಲ ಅಂತ ದೇವ್ರುಗಳು ಅವ್ರಿಗೆ ಕಷ್ಟ ಕೊಡೋ ಅಂಥದ್ದು. ಅದಕ್ಕೆ ಹೇಳೋದು, ಯಾರನ್ನೇ ಆಗಲಿ ನಾವು ಕೀಳಾಗಿ ನೋಡೋದಕ್ಕೆ ಹೋಗ್ಬಾರ್ದು. ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಕೆಟ್ಟದ್ದು ಮಾತ್ರ ನಾವು ಮಾಡೋದಕ್ಕೆ ಹೋಗ್ಬಾರ್ದು. ಕೆಟ್ಟ ಮಾತಾಡೋ ಯೋಗ್ಯತೆಯೂ ನಮಗಿಲ್ಲ. ಬೇರೆಯವ್ರ ಮೇಲೆ ನಾವು ಒಂದು ಬೆಳ್ಳು ತೋರಿಸಿ ಮಾತಾಡ್ತು ಅಂದರೆ ಈ 4 ಬೆಳ್ಳು ನಮ್ಮನ್ನು ತೋರಿಸ್ತಿರ್ತವೆ. ಅಂತಂದರೆ ನಾವು ಬೇರೆಯವ್ರ ಬಗ್ಗೆ ಒಬ್ಬರು ನಾವು ಮಾತಾಡಿದ್ರೆ ನಮ್ಮ ಬಗ್ಗೆ 10 ಜನ ಮಾತಾಡ್ತಾರೆ ಅಂತ ಭಗವಂತ ಈ ಥರ ಸೂಚನೆ ಕೊಡ್ತಾನೆ. ಸೂಚನೆ ಕೊಟ್ಟಿನೇ ಇದನ್ನೆಲ್ಲ ನಮಗೆ ಕಷ್ಟದ ಮುಖಾಂತರ ನಮಗೆ ತೋರಿಸೋವಂಥದ್ದು. ನಮ್ಮ ಎದುರುಗಡೆ ಕನ್ನಡಿ ಇದೆಯಲ್ಲ, ಆ ಕನ್ನಡಿನೇ ನಮಗೆ ಕಷ್ಟ ಅನ್ನೋದು. ಏಕೆ ಅಂತಂದರೆ ನಮ್ಮ ಮುಖನ ನಾವೇ ಕನ್ನಡಿನಲ್ಲಿ ನೋಡ್ಕೋತೀವಲ್ಲ, ಅದೇ ನಮ್ಮ ಪ್ರತಿಬಿಂಬನ. ಹಾಗೆಯೇ ಕಷ್ಟಗಳು ಅಷ್ಟೇ ನಮ್ಮ ಎದುರುಗಡೆನೇ ಇರ್ತವೆ. ಕನ್ನಡಿ ಥರ ನಮ್ಮ ಕೈ ಎದುರುಗಡೆನೇ ಇರ್ತವೆ. ಆದರೆ ನಮಗೆ ಅದು ಗೊತ್ತಾಗೋದಿಲ್ಲ. ನಮಗೆ ಬೇರೆಯವ್ರ ಕಷ್ಟನೇ ನಮ್ಮ ಕಣ್ಣಿಗೆ ಕಾಣಿಸೋವಂಥದ್ದು, ಬೇರೆಯವ್ರ ಸುಖನೇ ನಮಗೆ ಕಣ್ಣಿಗೆ ಕಾಣಿಸೋವಂಥದ್ದು. ನಮ್ಮ ಬೆನ್ನಿಂದೆ ಇದೆ ಏನು, ನಮ್ಗೆ ಯಾವ ಥರ ಕಷ್ಟ ಕೊಡ್ಬೋದು ನಾಳೆ ದೇವರು, ನಾನು ಹಿಂದೆ ಏನು ಕಷ್ಟ ಅನುಭವಿಸಿದ್ದೀನಿ, ನಾನು ಯಾರ್ಯಾರ ಕಾಲು ಕಟ್ಕೊಂಡು ನಾನು ಒಂದು ತುತ್ತು ಅನ್ನ ಅನ್ನೋದು ತಿಂದಿದ್ದೀನಿ ಅನ್ನೋದು ಸಹ ಕೆಲವರು
ಮಾಡ್ತಿಬಿಡ್ತಾರೆ. ಅಂಥವ್ರಿಗೆಲ್ಲ ಭಗವಂತ ಇದ್ದಾನೆ ನೋಡಿ. ನಿಯತ್ತಿನ ದಾರಿಲಿರೋರಿಗೆ ಯಾವತ್ತಿದ್ರೂ ಒಳ್ಳೆ ದಾರಿ ಅನ್ನೋದು ಬಂದೇ ಬರುತ್ತೆ. ನಿಯತ್ತಿನ ದಾರಿನಲ್ಲಿ ಭಗವಂತ ಇರ್ತಾನೆ, ಒಳ್ಳೆ ದಾರಿನಲ್ಲಿ ದೇವತೆಗಳಿರ್ತಾರೆ. ಹಂಗಾಗಿ ನಾವು ಒಳ್ಳೆ ದಾರಿಗೆ ಹೋಗೋ ಕೆಲಸ ಮಾಡಬೇಕು. ಕೆಟ್ಟ ದಾರಿಗೆ ಎಷ್ಟು ಜನ ಕರ್ಕೊಂಡೋದ್ರೂ ಆ ದಾರಿ ಕಡೆಗೆ ನಾವು ಮುಖ ಹಾಕಿನೂ ಸಹ ಹೋಗಕ್ಕೆ ಹೋಗಬಾರ್ದು. ಯಾಕೆಂತಂದರೆ ನಮಗೆ ದೇವರು ಬುದ್ಧಿ ಅನ್ನೋದು ಕೊಟ್ಟಿರ್ತಾರಲ್ವ. ನೀನು ಮುಂದೆಗಡೆ 2 ಇಟ್ಟಿದ್ದೀನಿ, ಒಳ್ಳೆಯದು ಕೆಟ್ಟದ್ದು 2 ಇಟ್ಟಿದ್ದೀನಿ. ಈಗ ಸ್ವೀಟ್ ಇಟ್ಟಿದ್ದೀನಿ, ಈ ಒಂದು ವಿಷ ಇಟ್ಟಿದ್ದೀನಿ. ನೀನು ಏನು ತೊಗೋತೀಯ ಅಂತಂದರೆ, ನಾವು ಏನು ತೊಗೋತೀವಿ? ವಿಷ ತೊಗೋತೀವ? ತೊಗೊಳ್ಳೋದಿಲ್ಲ, ನಾವು ಸ್ವೀಟೇ ತೊಗೊಳ್ಳೋದು. ಅದೇ ರೀತಿ ಮತ್ತು ಏನಕ್ಕೆ ನಾವು ಕೆಟ್ಟ ದಾರಿ ಆಯ್ಕೆ ಮಾಡ್ಕೋಬೇಕು? ಕೆಟ್ಟ ದಾರಿಲಿ ಏನಕ್ಕೆ ಹೋಗಬೇಕು? ಬೇರೆಯವ್ರನ್ನೇದಕ್ಕೆ ನಾವು ನಿಂದನೆ ಮಾಡಬಾರ್ದು ನಾವು. ನಾಳೆ ದಿವಸ ದೇವರು ನಮಗೂ ಅದನ್ನೇ ಕೊಡ್ತಾನೆ ಅನ್ನೋದೊಂದು ಭಯ ಇರಬೇಕು. ಕೆಲವ್ರಿಗೆ ದೇವ್ರ ಮೇಲೆ ಭಯನೇ ಇರೋದಿಲ್ಲ. ಏನೋ ಹುಟ್ದಾಗಿಂದನೂ ಸಾಯೋ ತನಕನೂ ನಾನು ಹೀಗೆ ಇರ್ತೀನಿ, ಹೀಗೆ ಸಾಯ್ತೀನಿ ಅಂತ ಒಂಥರ ದುರಹಂಕಾರದಲ್ಲಿ ಮೆರೀತಿರ್ತಾರೆ. ಅಂಥವ್ರನ್ನೆಲ್ಲ ಒಂದಲ್ಲ ಒಂದು ದಿವಸ ದೇವರು ಅವ್ರಿಗೂ ಸಹ ಕಷ್ಟ ದಿನಗಳನ್ನ ತೋರಿಸ್ತಾನೆ. ಇದು 100ಕ್ಕೆ 100ರಷ್ಟು ಸತ್ಯ. ಕಷ್ಟ ಕೊಡೋನು ದೇವರು, ಸುಖ ಕೊಡೋನು ದೇವರು. ಇದೊಂದು ಸತ್ಯ ಅರ್ಥ ಮಾಡಿಕೊಂಡ್ರೆ ಮನುಷ್ಯ ಯಾವತ್ತೂ ಅಷ್ಟೇ ನಾವು ತಪ್ಪು ಮಾಡೋದಿಲ್ಲ. ಸಾಧ್ಯವಾದಷ್ಟು ನಾವು ಒಳ್ಳೆ ಕೆಲಸನೇ ನಾವು ಮಾಡ್ತಾ ಹೋಗಬೇಕು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ.